ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೈಮನ್ನು ಹೇಗೆ ಇಂಗ್ಲೀಷಲ್ಲಿ ಹೇಳೋದು ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟು 8 ಗಂಟೆಗೆ 8 o'clock ಅಂತೇಳಿ ಹೇಳ್ತೀವಿ. ನಾವು ಏನು ಹೇಳ್ತೀವಿ? 8 o'clock. ನೆಕ್ಸ್ಟು 8:05 ನಾವು 5 past 8 ಅಂಥೇಳಿ ಹೇಳ್ತೀವಿ. ಎಂಟು 10 past 8. ನೆಕ್ಸ್ಟ್ 8:15 quarter past 8 ಅಂಥೇಳಿ ಹೇಳ್ತೀವಿ. quarter past 8. ನೆಕ್ಸ್ಟ್ 8:20 20 past 8. 20 past 8. ನೆಕ್ಸ್ಟ್ 8:25 25 past 8. 25 past 8. ಈಗ 8:30 ಅಥವಾ 8:15 ನಾವು half past 8 ಅಂಥೇಳಿ ಹೇಳ್ತೀವಿ. half past 8. ನೆಕ್ಸ್ಟ್ 8:35 8 ಗಂಟೆ 35 ನಿಮಿಷವನ್ನು 25 to 9 ಅಂತೇಳಿ ಹೇಳ್ತೀವಿ. 25 to 9 ಅಂದರೆ 9 ಗಂಟೆಗೆ 25 ನಿಮಿಷ ಉಂಟು ಅಂತೇಳಿ ಹೇಳಿ. 8:40 20 to 9. 8:40 20 to 9 ಅಂದರೆ 20 ನಿಮಿಷ ಇದೆ 9 ಗಂಟೆಗೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ 8:45 15 ನಿಮಿಷ ಇದೆ 9 ಗಂಟೆಗೆ, ಹಾಗೆ ಅಂದರೆ quarter to 9. 8:50 10 to 9. ನೆಕ್ಸ್ಟ್ 8:55 5 to 9 ಅಂತ ಹೇಳ್ತೀವಿ ನಾವು. 9 ಗಂಟೆಯನ್ನು 9 o'clock ಅಂತೇಳಿ ಹೇಳ್ತೀವಿ. ನೋಡಿ, 8 ಗಂಟೆನೇ 8 o'clock. 8:05 8 ಗಂಟೆ ಆಗಿ 5 ನಿಮಿಷಕ್ಕೆ 5 past 8. 8 ಗಂಟೆ ಆಗಿ 10 ನಿಮಿಷವನ್ನು 10 past 8. 8 ಗಂಟೆ ಆಗಿ 15 ನಿಮಿಷ ಆದರೆ 15 ನಿಮಿಷಕ್ಕೆ ಕ್ವಾರ್ಟರ್ ಅಂತೇಳಿ ಹೇಳ್ತೀವಿ. quarter past 8. ನೆಕ್ಸ್ಟ್ 8:20 20 past 8. 8 ಗಂಟೆ 25 ನಿಮಿಷವನ್ನು 25 past 8. ನೆಕ್ಸ್ಟು 8:15 ಅಥವಾ 8 ಗಂಟೆ 30 ನಿಮಿಷವನ್ನು half past 8 ಅಂಥೇಳಿ ಕರಿತೀವಿ. 8 ಗಂಟೆ 35 ನಿಮಿಷವನ್ನು, ಇದು ಸಮ ನೋಡ್ಕೊಳ್ಳಿ, 9 ಗಂಟೆಗೆ 25 ನಿಮಿಷ ಇದೆ ಅಂತೇಳಿ ಹೇಳ್ತೀವಿ. ಅದನ್ನು 25 to 9. ನೆಕ್ಸ್ಟ್ 8:40 ಅಂದರೆ 9 ಗಂಟೆಗೆ 20 ನಿಮಿಷ ಇದೆ ಅಂತ ಹೇಳ್ಕೊಂಡು 20 to 9. ನೆಕ್ಸ್ಟ್ 8:45 ಅಂದರೆ 9 ಗಂಟೆಗೆ 15 ನಿಮಿಷ ಇದೆ ಅಂತ ಹೇಳ್ಕೊಂಡು quarter to 9. 8:50 10 ನಿಮಿಷ ಇದೆ 9 ಗಂಟೆಗೆ ಅಂತ ಹೇಳ್ತೀವಿ. ಅದನ್ನು 10 to 9. ನೆಕ್ಸ್ಟು 8:55 9 ಗಂಟೆಗೆ 5 ನಿಮಿಷ ಇದೆ ಅಂತ ಹೇಳ್ತೀವಿ. ಅಂದರೆ 5 to 9. ಲಾಸ್ಟ್ 9 ಗಂಟೆಯನ್ನು 9 o'clock ಅಂತೇಳಿ ಹೇಳ್ತೀವಿ.
ಅದೇ ಥರ ಇಲ್ಲಿ ಒಂದು ವೇಳೆ 9 ಇದ್ದರೆ 9 o'clock, 9:05 ಇದ್ದರೆ 9:05, 9:10 ಇದ್ದರೆ 9:10, 9:15 ಇದ್ದರೆ 9:15 ಅಂತ ಇದ್ದರೆ 9:15, 9:20 ಅಂತ ಇದ್ದರೆ 9:20, 9:25 ಅಂತ ಇದ್ದರೆ 9:25, 9:30 ಅಂತ ಇದ್ದರೆ 9:30. ಅದೇ ಥರ ಇಲ್ಲಿ 10 ಅಂತ ಇದ್ದರೆ 10 o'clock, 10:05 ಅನ್ನೋಕ್ಕೆ 10:05. ನೆಕ್ಸ್ಟ್ 10:15 ಅನ್ನೋದಕ್ಕೆ 10:15, 10:15 ಅನ್ನೋದಕ್ಕೆ 10:30. ನೆಕ್ಸ್ಟು 10:15 ಅನ್ನೋದಕ್ಕೆ 10:45, 10:45. ನೆಕ್ಸ್ಟು 10:50ಕ್ಕೆ 10:50. ನೆಕ್ಸ್ಟು 10:55ಕ್ಕೆ 5:50, 10 o'clock, 10 ಗಂಟೆ ಅಂತ ಅಂದರೆ 10 o'clock ಅಂತೇಳಿ ಹೇಳ್ತೀವಿ. ಗೊತ್ತಾಯ್ತಾ? ಇಲ್ಲಿ ನಾನು 8 ಕೊಟ್ಟಿದ್ದೀನಿ. ಅದೇ ಥರ ನೀವು ಬೇರೆ ಸಂಖ್ಯೆ ಹಾಕ್ಬೋದು. 9 ಹಾಕ್ಬೋದು, 10 ಹಾಕ್ಬೋದು, 11 ಹಾಕ್ಬೋದು, 6 ಹಾಕ್ಬೋದು, 7 ಹಾಕ್ಬೋದು. ಇಲ್ಲಿ 8 ಹಾಕಿದ್ದೀನಿ, ಅದಕ್ಕೆ ನಾನು ಇಲ್ಲಿ 8 o'clock ಅಂತ ಹೇಳ್ತೀವಿ. ಒಂದು ವೇಳೆ 6 ಇದ್ದರೆ 6 o'clock ಅಂಥೇಳಿ ಹೇಳ್ತೀವಿ. ಗೊತ್ತಾಯ್ತಲ್ಲ ಹೇಗೆ ಇಂಗ್ಲೀಷಲ್ಲಿ ಟೈಮನ್ನು ಹೇಳೋದು ಅಂತ ಹೇಳ್ಕೊಂಡು. ಥ್ಯಾಂಕ್ ಯು.